ಅಂದ್ಬಿಟ್ಟು ಏನು 70-80 ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ ಒಂದು 20 ವರ್ಷದ ಅಷ್ಟೇ ಫ್ರೆಂಡ್ಸು. ಲಕ್ಷ್ಮೀ ಪುತ್ರ ಅವನಾಗಲೇ ಲಕ್ಷ್ಮೀ ಪುತ್ರ ಆಗ್ಬಿಟ್ಟಿದ್ದಾನೆ. ಲಕ್ಷ್ಮೀ ಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀ ಪುತ್ರ ಅಂತ ಮಾಡ್ತಾಯಿದ್ದಾರೆ. ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಲಿ. ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಅಂತ, ಹಂಗೆ ದುಡ್ಡು ಲಕ್ಷ್ಮಿ ಹರಿದು ಬರಲಿ. ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರೆ ಸ್ವಾಮಿಯವರು, ಅವ್ರಿಗೂ ಸಹ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತಾರಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೆ ಒಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ. ನೆಕ್ಸ್ಟ್ ಪಿಕ್ಚರು ಈಗ ಲಕ್ಷ್ಮೀ ಪುತ್ರ ಅಂತ ಇಟ್ಟಿದ್ರೆ ದುಡ್ಡು ಬರ್ತಾ ಇದೆ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ ಮಾಡೋ, ಅದಕ್ಕೆ ಅವಾಗ ಮನೆಗೆ ಸೊಸೆ ಬರ್ತಾರೆ. ನಿನಗೆಲ್ಲ ನಿಮ್ಮ ಅಮ್ಮನಿಗೆ. ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್. ಇಲ್ಲ, ನಾನು ಇವನ್ ಜೊತೆ ಬಂದು ಎಲ್ಲರ ಜೊತೆ ಮೇಲತ್ತು ಕೂತ್ಕೊಂಡ್ಬಿಟ್ಟೆ. ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಕೇಳ್ಕೊಂಡೆ, ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಶನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂತ. ಬಂದಾದ್ಮೇಲೆ ಹೇಳೋಣ, ಸರ್ಪ್ರೈಸ್ ಕೊಡೋಣ. ಪಾತ್ರ ಹೇಳಿಲ್ಲ, ಸಿನಿಮಾದಲ್ಲಿ ಇದ್ದಾರೆ, ಅವರು ಇದ್ದಾರೆ ಇರ್ತೇವೆ. ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು ಸರ್ ಇದೀನಿ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ. ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದ್ರು, ಸರ್ ನಾನು ಮಾಡ್ತಾ ಇಲ್ಲ, ಮಾಡ್ತಾ ಇರೋದಕ್ಕೆ ಕರ್ಸಿರೋದು, ಬಂದು ಕುತ್ಕ ಮಾತಾಡಿ. ಲಕ್ಷ್ಮಿ ಇದ್ರೆ ಮಾತ್ರ. ಹಂಗೆ ಲಕ್ಷ್ಮಿ ಇರೋ ಕಡೆ ಎಲ್ಲ ಇರ್ತಾರೆ, ಹಂಗೆ ನಾನು ಇದ್ದೀನಿ. ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನನಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಲಕ್ಷ್ಮೀ ಪುತ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದು ಅಂಜನಿ ಪುತ್ರದಿಂದ. ಅಲ್ಲಿಂದ ಹಿಡಿದು ಲಕ್ಷ್ಮೀ ಪುತ್ರ ತನಕ ಬಂದಿತ್ತಿದ್ದೀವಿ. ತುಂಬ ಹೆಮ್ಮೆ ಆಗುತ್ತೆ. ಸುಮಾರು ಸಿನಿಮಾಗಳು ಮಾಡಿದ್ದೀನಿ, ಪಡ್ಡೆಹುಲಿ, ರಾಬೋರ್ಟು, ಇನ್ನು ಉಪಾಧ್ಯಕ್ಷ ಹೇಳೋದೇ ಬೇಡ. ತುಂಬ ಖುಷಿಯಾಗೋದು ಏನಂತಂದರೆ, ನಾನು ಅಣ್ಣ ಅಂತ ಕರೆಯೋದವ್ರನ್ನ. ಆ್ಯಕ್ಚುಲಿ ನನಗಿಂತ 1 ವರ್ಷ ಚಿಕ್ಕರು, ಯಾಕೆಂದರೆ ಅನುಭವ ಮತ್ತು ನನಗೆ ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ, ಅದಕ್ಕೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಇದೆ. ನನ್ನ ರೋಲ್ ಗೊತ್ತು ನನಗೆ. ಆ್ಯಕ್ಚುಲಿ ನಾನು ಫ್ರೆಂಡು ಅಲ್ವಾ ಸರ್? ನಾನು ಫ್ರೆಂಡ್ ಪ್ರತಾಪ್ ಅವ್ರ ಡೇಟ್ ಇರಲಿಲ್ಲ, ಹಂಗಾಗಿ ಅವ್ರಿಗೆ ಕತೆ ತಿಳಿಸಿಲ್ಲ. ಧರ್ಮಣ್ಣನ ಡೇಟ್ ಇತ್ತು, ಕರೆದು ತಿಳಿಸಿಲ್ಲ. ಎಲ್ಲಿ ಸರ್ ನಾನು ಎಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೀನಿ ಸರ್ ನಿಮಗೆ? ಯಾವತ್ತು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೀನಿ ಹೇಳಿ? ಸುಮ್ಮನೆ ಹಂಗೊಂದು ಮಾತು ಹಾಕ್ಬಿಡೋದು. ಇಲ್ಲ ಅವ ಹಂಗೆ ಸುಮ್ಮನೆ ಸರ್. ಹಾಂ, ಎಲ್ಲ ನಮ್ಮ ಬರ್ತಿಗಿರ್ತ ಬಿಟ್ಟಿರ ಸರ್. ಬೇಡಿ ಸುಮ್ಮನೆ ತಮ್ಮ ತಮಾಷೆಗೆ ಹೇಳಿದ್ದಲ್ಲ, ಬರೆಯೋಕೋಗ್ಬೇಡಿ ಸರ್. ಹಾಂ, ಎಲ್ಲ ಹೇಳ್ಬಿಟ್ಟು ಸಖತ್ತಾಗಿ ಎಲ್ಲ ಹೇಳಿದ್ ಚೆನ್ನಾಗಿ ಹೇಳಿದ್ರಿ. ಕಂಟಿನ್ಯೂ. ಅವರಿಗೂ ಗೊತ್ತಾಗತ್ತೆ ಇದು ಕಾಮಿಡಿ ಸಿನಿಮಾ ಅಲ್ವಾ, ಎಲ್ಲ ಸೇರಿ. ಹಾಗೆ ಸರ್ದು ಮೊದಲನೇ ಇದು ಕತೆ ಕೇಳಿದ್ರು, ತುಂಬ ಖುಷಿ ಆಯಿತು. ನಾನು ಎಪಿಸರ್ಗೂ ಮತ್ತು ಡೈರೆಕ್ಟ್ರಿಗೆ ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಂದ ಬಂದರೆ ಖಂಡಿತವಾಗ್ಲೂ ಒಂದು ಕಾಲು ಅಮ್ಮಗೆ ಮಾಡೇ ಮಾಡ್ತಾರೆ ಅಂತ. ಯಾಕೆಂದರೆ ಕತೆ ಕೇಳಿದಾಗ ಕೊನೆ 15-20 ನಿಮಿಷ ಏನಿದೆ ಖಂಡಿತವಾಗ್ಲೂ ಅಳ್ತಾರೆ. ಅಂಥದ್ದೊಂದು ಎಮೋಷ್ನಲ್ ಟಚ್ ಕೊಟ್ಟಿದ್ದಾರೆ. ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ. ತುಂಬ ಖುಷಿ ಆಯಿತು. ಆಮೇಲೆ APH ಜನಿಸೋದು ಅಂಬಾರಿ ನೋಡಿದಾಗ ಅನಿಸಿತ್ತು ಇವರು ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಇನ್ನೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಮಾಡ್ತೀನಿ. ಆದರೆ ಅವ್ರ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡೋವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ, ಅದ್ರಿಗೆ ಎರಡನೇ ಮಾತೇ ಅಲ್ಲ ಅಂತ ಹೇಳ್ತಾ. ಆಮೇಲೆ ನಮ್ಮ ರವಿ ಕಿರಣ್ ಅವ್ರ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ನಾವು ಡೈಲಿ ಸಿಗ್ತಿದ್ವಿ, ಅದು ನಮ್ಗೆ ಹೇಳೇ ಇರಲಿಲ್ಲ ಅವರು. ಇವತ್ತು ಬೆಳಿಗ್ಗೆನೇ ಗೊತ್ತಾಗಿದ್ದಂಗೆ. ನಾವು ಆ್ಯಕ್ಚುಲಿ ಅಡ್ಡ ಪದ್ಮನಾಭ ಮಗರ ನಮ್ಮ ಅಡ್ಡ ಆಮೇಲೆ ಗೊತ್ತಾಗಿದ್ದು. ಖುಷಿ ಆಯಿತು ಸರ್. ನಿಮಗೂ ಆಲ್ ದಿ ಬೆಸ್ಟು ಮೇಡಮ್, ನಿಮಗೂ ಆಲ್ ದಿ ಬೆಸ್ಟು. ಆಮೇಲೆ ತಾರಮ್ಮ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಅವ್ರ ಜೊತೆಗೆ ಸ್ಕ್ರೀನಲ್ಲೂ ಇದೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ, ಅವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಂದಿನಂತೆ ಖಂಡಿತವಾಗ್ಲೂ ಲಕ್ಷ್ಮೀ ಪುತ್ರ ಲಕ್ಷ್ಮಿ ಬರುತ್ತೆ ಅನ್ನೋದ್ರಾಗ ಎರಡನೇ ಮಾತೇ ಇಲ್ಲ. ನಿಮ್ಗಳ ಎಲ್ಲ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ಇನ್ನೊಬ್ಬರ ಮನೆ ಮಾಡ್ಕೊತೀನಿ. ಹಾಗೆ ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಫಸ್ಟು ನನ್ನ ಗೆಳೆಯ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕತೆ ಬರೆದು ಲಿರಿಕ್ಸ್ ಬರೀತಾ ಇದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರು ಅನ್ನಪೂರ್ಣ ಅರ್ಜುನ್ ಅವ್ರಿಗೂ ಹಾಗೂ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಲಕ್ಷ್ಮೀ ಪುತ್ರ ಹೀರೋ ಚಿಕ್ಕಣ್ಣ ಅವ್ರಿಗೂ ಹಾಗೂ ತಾರಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆ ಕೇಳಿ ತುಂಬ ಇಷ್ಟಪಟ್ಟರು ಅವರು. ಹಾಗೆ ಈ ಸಿನಿಮಾಗೆ ಟೆಕ್ನಿಕಲ್ಲಾಗಿ ನನಗೆ ಸಾಥ್ ಕೊಡ್ತಾ ಇರೋದು ಅರ್ಜುನ್ ಜನ್ಯ ಸರ್, ಫೈಟ್ ಮಾಸ್ಟರ್ ರವಿ ವರ್ಮಾ ಹಾಗೂ ದೀಪು ಎಸ್ ಕುಮಾರ್, ಗಿರೀಶ್ ಗೌಡ ಕ್ಯಾಮ್ರಾಮನ್, ಮೋಹನ್ ಬಿ ಕೆರೆ ಸರ್,
ಸೊ ಇವರೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಮಂತ್ ಶೂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಭಾಗನ ಮೈಸೂರು ಅಕ್ಕಪಕ್ಕ ಶೂಟ್ ಮಾಡ್ತಾ ಇದ್ದೀವಿ, ಕೆಲವೊಂದು ಭಾಗ ಗೋವಾ ಮತ್ತು ಕಾಶಿಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಖಂಡಿತ ನೆಕ್ಸ್ಟ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್.